ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ರಾಜಕೀಯದಲ್ಲಿ ದಿಢೀರ್ ವಿದ್ಯಮಾನವೊಂದು ಜರುಗಿದೆ. ಪಬ್ಲಿಕ್ ಟಿವಿಯಲ್ಲಿ ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ. ರಾಜ್ಯ ರಾಜಕೀಯದಲ್ಲಿ ಈ ದಿಢೀರ್ ವಿದ್ಯಮಾನಕ್ಕೆ ಕಾರಣ ಏನು, ಆ ವಿದ್ಯಮಾನ ಅನ್ನೋದರ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಪಬ್ಲಿಕ್ ಟಿವಿಯಲ್ಲಿ ಅತಿ ದೊಡ್ಡ ಬ್ರೇಕಿಂಗ್ ಇದು. ರಾಜ್ಯ ರಾಜಕಾರಣದಲ್ಲಿ ಯಾವ್ಯಾವ ರೀತಿಯಾದಂತಹ ಪ್ರಕ್ರಿಯೆಗಳಿಗೆ ಈಗ ಚಾಲನೆಯನ್ನ ಕೊಡಲಾಗಿದೆ ಅನ್ನೋದಕ್ಕೆ ಸಂಬಂಧಿಸಿದಂತಹ ದೊಡ್ಡ ಬೆಳವಣಿಗೆ. ಆ ಬೆಳವಣಿಗೆ ಏನು, ಈ ಮೂಲಕವಾಗಿ ಆಗಬಹುದಾದಂತಹ ಬದಲಾವಣೆಗಳೇನು, ಇದೆಲ್ಲದನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಇದು ರಾಜ್ಯ ರಾಜಕೀಯದ ದಿಢೀರ್ ವಿದ್ಯಮಾನ. ಪಬ್ಲಿಕ್ ಟಿವಿಯಲ್ಲಿ ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ. ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಯೊಂದು ಆಗಿದೆ. ಈ ದಿಢೀರ್ ಬದಲಾವಣೆಗಳಿಗೆ ಕಾರಣ ಏನು, ಅದು ರಾಜಕೀಯವಾಗಿ ನಡೀತಾ ಇರತಕ್ಕಂತಹ ಬೆಳವಣಿಗೆನ ಅಥವಾ ಅಧಿಕಾರಿಗಳ ಹಂತದಲ್ಲಿ ನಡೀತಾ ಇರತಕ್ಕಂತಹ ಬೆಳವಣಿಗೆನ, ಇದರಿಂದ ಆಗಬಹುದಾದಂತಹ ದೊಡ್ಡ ತಲ್ಲಣ ಏನು, ಅದಕ್ಕೆ ಸಂಬಂಧಿಸಿದಂತಹ ಬಿಗ್ ಡೆವಲಪ್ಮೆಂಟ್. ಪಬ್ಲಿಕ್ ಟಿವಿಯಲ್ಲಿ ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ. ಇದು ಯಾರಿಗೆ ಸಂಬಂಧಿಸಿದ್ದು? ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ದೊಡ್ಡ ಬೆಳವಣಿಗೆಗೆ ಸಂಬಂಧಪಟ್ಟಂತಹ ವರದಿಯೊಂದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸದ್ಯ ನೀವು ನೋಡ್ತಾ ಇದ್ರಿ, ನವೆಂಬರ್ ಕ್ರಾಂತಿಯ ವಿಚಾರವಾಗಿ ಅಲ್ಲೋಲ ಕಲ್ಲೋಲ ಎದ್ದಿದೆ. ಆಗಾಗ್ಗೆ ದಿಢೀರ್ ದೆಹಲಿಗೆ ಹೋಗಿ ಬರ್ತಾ ಇದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ಹೇಳಿಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ನವೆಂಬರ್ ಕ್ರಾಂತಿ ನಡೆದೇ ಬಿಡುತ್ತಾ? ಡಿಕೆಶಿ ಪರವಾಗಿ ಸಚಿವರು ಶಾಸಕರಿಂದ ఢిల్లీ ಪರೇಡ್ ಆರಂಭವಾಗಿದೆ. ಡೆಲ್ಲಿ ವಿಮಾನ ಏರಿದ್ದಾರೆ ಸಚಿವರು, ಶಾಸಕರು. ಒಟ್ಟು 8 ಮುಖಂಡರ ಟೀಮ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದೆ. ರಾಜ್ಯ ರಾಜಕೀಯದಲ್ಲಿ ದಿಢೀರ್ ವಿದ್ಯಮಾನ. ಯಾಕೆ ಹೋದ್ರು ಇವರೆಲ್ಲ? ಹಾಗಾದ್ರೆ ಸಚಿವ ಚಲುವರಾಯಸ್ವಾಮಿ, ಇಕ್ಬಾಲ್ ಹುಸೇನ್, ಬಾಲಕೃಷ್ಣ, ಡಿಕೆ ಶಿವಕುಮಾರ್ ಪರ ಇರ್ತಕ್ಕಂತಹ ಸಚಿವರು, ಶಾಸಕರ ಬಣ ದಿಢೀರ್ ಅಂತ ದೆಹಲಿಗೆ ಹೋಗುವಂತಹ ಪ್ರಮೇಯ ಏನಿತ್ತು? ಈ ಪ್ರಶ್ನೆಗೆ ಇದೀಗ ಉತ್ತರ ಪವರ್ ಶೇರಿಂಗ್ ಅನ್ನೋದಷ್ಟೇ ಸ್ಪಷ್ಟವಾಗಿದೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಈ ಟೀಮ್ ದೆಹಲಿಗೆ ಪರೇಡ್ ಅನ್ನ ಆರಂಭ ಮಾಡಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಇವರಿಗೆ ಭೇಟಿಗೆ ಅವಕಾಶವನ್ನ ಕೊಟ್ಟಿದ್ದಾರಾ? ಯಾರ ಭೇಟಿಗಾಗಿ ಇವರು ಹೋಗ್ತಾ ಇದ್ದಾರೆ? ಡಿಕೆಶಿ ಬೆಂಬಲಿತ ಶಾಸಕರ ಗುಂಪು ದಿಢೀರ್ ದೆಹಲಿಗೆ ಹೋಗ್ತಿರೋದಾದ್ರೂ ಯಾಕೆ? ಅದರ ನೇತೃತ್ವ ವಹಿಸಿರೋರು ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು. ಪದೇ ಪದೇ ಡಿಕೆ ಶಿವಕುಮಾರ್ ವಿಷಯವಾಗಿ ಅವರು ಮುಖ್ಯಮಂತ್ರಿಗಳಾಗಬೇಕು, ಅವರಿಗೆ ಆ ಅಧಿಕಾರ ಇದೆ, ಮಾತಾಗಿದೆ, ಆ ಕಮಿಟ್ಮೆಂಟ್ ಪ್ರಕಾರವಾಗಿ ನಡ್ಕೊಳ್ಬೇಕು, ಇದನ್ನ ಇಕ್ಬಾಲ್ ಹುಸೇನ್, ಬಾಲಕೃಷ್ಣ ಪದೇ ಪದೇ ಹೇಳ್ಕೊಳ್ತಾ ಇದ್ರು ಬಹಿರಂಗವಾಗಿ. ಅದಕ್ಕೆ ಇಕ್ಬಾಲ್ ಹುಸೇನ್ ನೋಟಿಸ್ ಕೂಡ ಪಡ್ಕೊಂಡ್ಬಿಟ್ಟಿದ್ರು, ಹಿಂಗೆಲ್ಲ ಬಹಿರಂಗವಾಗಿ ಹೇಳಿಕೆ ಕೊಡಬಾರ್ದು ಅಂತ. ಆದ್ರೂ ಅವ್ರೇನು ಡೋಂಟ್ ಕೇರ್ ಅಂದಿರಲಿಲ್ಲ. ಈಗ ದೆಹಲಿಗೆ ಹೊರಟಿದೆ ಈ ಟೀಮ್. ಏನು ಆಗಬೇಕು ಅನ್ನೋದನ್ನ ಈಗಲೇ ಆಗಿ ಮುಗಿಲಿ ಅನ್ನೋ ನಿಟ್ಟಿನಲ್ಲಿ, ಒತ್ತಡ ತಂತ್ರವನ್ನ ಅನುಸರಿಸೋ ನಿಟ್ಟಿನಲ್ಲಿ ಮತ್ತು ಡಿಕೆ ಶಿವಕುಮಾರ್ ಅವರ ಪರವಾಗಿ ಧ್ವನಿಗೂಡಿಸಲಿಕ್ಕೆ ಈ ಬಣ ಅಲ್ಲಿಗೆ ಪ್ರಯಾಣವನ್ನ ಹೊರಟಿದೆ ಅನ್ನೋದಂತೂ ಸ್ಪಷ್ಟ. ಮಾಗಡಿ ಬಾಲಕೃಷ್ಣ, ಗುಬ್ಬಿ ಶ್ರೀನಿವಾಸ್, ಚಲುವರಾಯಸ್ವಾಮಿ, ಮಂಡ್ಯ ಶಾಸಕ ಗಣಿಗ ರವಿಕುಮಾರ್, ಮದ್ದೂರು ಶಾಸಕ ಉದಯ್, ಚಲುವರಾಯಸ್ವಾಮಿ ಇವರೆಲ್ಲರ ಟೀಮ್ 8 ಮುಖಂಡರ ತಂಡ ಇದೀಗ ದೆಹಲಿಗೆ ದೌಡಾಯಿಸಿದೆ. ದೆಹಲಿಯಲ್ಲಿ ಇವರುಗಳು ಎಷ್ಟು ದಿನಗಳ ಕಾಲ ಇರಲಿದ್ದಾರೆ? ಡಿಕೆ ಶಿವಕುಮಾರ್ ಅವರು 3 ದಿನ ಇದ್ದು ಏನೇನ್ ಪಟ್ಟಗಳನ್ನ ಹಾಕಬೇಕು ಹಾಕಿ ಬಂದಿದ್ರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ ಇಂದ. ರವೀಶ್, ಏನಿದು ಬಿಗ್ ಡೆವಲಪ್ಮೆಂಟ್? ಯಾವ ಕಾರಣಕ್ಕಾಗಿ ಇವರುಗಳೆಲ್ಲ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ? ದಿವ್ಯಾ, ಖಂಡಿತವಾಗಿ ಕೂಡ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಅಧಿಕಾರ ವಹಿಸಿಕೊಂಡು 2.5 ವರ್ಷ. 2.5 ವರ್ಷ ಆದ ದಿನವೇ ಡಿಕೆಶಿ ಪರ ఢిల్లీ ಪರೇಡ್ ನಡೆಸ್ತಾ ಇದ್ದಾರೆ ಶಾಸಕರು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ನಿನ್ನೆಯಿಂದನೂ ಕೂಡ ಬೇರೆ ಬೇರೆ ರೀತಿಯ ಗೇಮ್ಗಳು ಚೇಂಜ್ ಆಗ್ತಾ ಇದೆ. ಯಾಕೆಂದ್ರೆ ಇಷ್ಟು ದಿನ ಒಂದ್ ರೀತಿಯಲ್ಲಿ ಡಿಫೆನ್ಸಿವ್ ಮೂಡ್ ನಲ್ಲಿ ಇದ್ದಂತಹ ಡಿಕೆ ಶಿವಕುಮಾರ್ ಮತ್ತೆ ಅವರ ಬ್ರದರ್ ಈಗ ಎಲ್ಲ ಒಂದ್ ಕಡೆ ಅಗ್ರೆಸಿವ್ ಮೂಡ್ಗೆ ಹೋಗಿದ್ದಾರೆ. ಜೊತೆಗೆ ಇಷ್ಟು ದಿನ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಾಫ್ಟ್ ಆಗಿದ್ದಂಥವ್ರು
ಅವರು ಕೂಡ ರಿವರ್ಸ್ ಮೂಡ್ಗೆ ಹೋಗಿ 5 ವರ್ಷ ಒಂದು ಪೂರ್ಣ ಪ್ರಮಾಣದ ಫುಲ್ ಟರ್ಮ್ ಸಿಎಂ ವಿಚಾರವಾಗಿ ಚರ್ಚೆ ಅನವಶ್ಯಕ ಅಂತ ಅವರು ಕೂಡ ಗುಡುಗಿರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲ ವಿದ್ಯಮಾನಗಳನ್ನು ನೋಡೋದಾದ್ರೆ ಎಲ್ಲವೂ ಕೂಡ ಪವರ್ ಶೇರ್ ಸುತ್ತನೇ ತಿರುಗ್ತಾ ಇದೆ ಅಂತ ಕೂಡ ಸ್ಪಷ್ಟ. ಯಾಕೆಂದ್ರೆ DK ಸುರೇಶ್ ಅವರು ಇವತ್ತು ಒಂದು ಮಾತನ್ನ ಹೇಳ್ತಾರೆ, ಅಂದ್ರೆ ಕೊಟ್ಟಂತೆ ನಡೆದುಕೊಳ್ತಾರೆ, ಗ್ಯಾರಂಟಿಯನ್ನ ಕೊಟ್ಟಿದ್ವು, ಗ್ಯಾರಂಟಿಗಳನ್ನ ಜಾರಿಗೆ ತಂದ್ರು. ಅದೇ ರೀತಿ ಈ ಒಂದು ವಿಚಾರ ಪವರ್ ಶೇರ್ ವಿಚಾರವನ್ನು ಕೇಳಿದಂತ ಸಂದರ್ಭದಲ್ಲಿ ಬಹಳ ಸೂಕ್ಷ್ಮವಾಗಿ ಸಿದ್ದರಾಮಯ್ಯನವರ ಮೇಲೆ ಒಂದು ರೀತಿಯಲ್ಲಿ ವಚನ ಕೊಟ್ಟಿದ್ದಾರೆ ಅಂತ ಪರೋಕ್ಷವಾಗಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡೋದಾದ್ರೆ ಕ್ಲೈಮ್ ಮಾಡೋದಕ್ಕೆ DK ಶಿವಕುಮಾರ್ ಅವರ ಪರ ಸಚಿವರು ಮತ್ತು ಶಾಸಕರ ಟೀಮ್ ತೆರಳಿದೆಯಾ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. DK ಶಿವಕುಮಾರ್ ಮತ್ತೆ ಕಾಂಗ್ರೆಸ್ನ ಮೂಲಗಳ ಪ್ರಕಾರ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರ ಸಮಯವನ್ನ ಈ ಟೀಮ್ ಕೇಳಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಚೆಲುವರಾಯ ಸ್ವಾಮಿ ನೇತೃತ್ವದಲ್ಲಿ ಈ ಟೀಮ್ ಹೋಗಿರ್ತಕ್ಕಂಥದ್ದು. ಅವರು ಡೆಲ್ಲಿಗೆ ಹೋದ ಬಳಿಕ ಬೇರೆ ಬೇರೆ ರೀತಿಯ ವಿಚಾರಗಳಿಗೆ ಇಲ್ಲ ನಮ್ದು ಬೇರೆ ಇದೆ ಅನ್ನೋದನ್ನು ಕೂಡ ಅವರು ಚರ್ಚೆ ಮಾಡಬಹುದು. ಅಲ್ಲಿ ನಾವು ಬೇರೆ ಕಾರಣಗಳಿಗೋಸ್ಕರವಾಗಿ ಹೋಗಿದ್ವಿ ಅಂತ ಕೂಡ ಹೇಳ್ಬೋದು. ಆದ್ರೆ ಇಂಟರ್ನಲ್ ಆಗಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಹಾಗಾಗಿ 7.5 ವರ್ಷ ತುಂಬಿದ ದಿನವೇ ಒಂದ್ ರೀತಿಯಲ್ಲಿ ಡೆಲ್ಲಿ ಪೆರೇಡ್ ಆಗಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಇವತ್ತು DK ಶಿವಕುಮಾರ್ ಅವರು ಯಾವುದೇ ರೀತಿಯ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿಲ್ಲ. ಸದಾಶಿವನಗರ ನಿವಾಸದಲ್ಲೇ ಇರ್ತಕ್ಕಂಥದ್ದು DK ಶಿವಕುಮಾರ್. ಅಲ್ಲಿಗೆ ರಾಮಲಿಂಗಾರೆಡ್ಡಿ ಅವರನ್ನ ಕರೆಸ್ಕೊಂಡು ಮಾತುಕತೆಯನ್ನು ಕೂಡ ನಡೆಸಿದ್ರು. ಅದಾದ ಬಳಿಕ DK ಸುರೇಶ್ ಅವರನ್ನು ಕರೆಸ್ಕೊಂಡು ಮಾತುಕತೆ ನಡೆಸಿದ್ರು. ಅದಾದ ಬಳಿಕ ಈ ರೀತಿ ವಿಮಾನವನ್ನ ಏರುವಂತ ಡೆವಲಪ್ಮೆಂಟ್ ನಡೆದಿರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡಿದ್ರೆ DK ಬ್ರದರ್ಸ್ ಈ ಒಂದು ಪವರ್ ಶೇರ್ ವಿಚಾರವಾಗಿ ಏನೆಲ್ಲ ಒತ್ತಡಗಳನ್ನ ಹಾಕಬೇಕು, ಏನೆಲ್ಲ ನಾಕಾಬಂದಿಗಳನ್ನ ಮಾಡಬೇಕು ಅದನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಹಾಗಾಗಿ ನೀವು ಆಗತ್ತೆ ಅಥವಾ ಆಗಲ್ಲ, ಏನ್ ಮಾಡ್ತೀರಿ ಒಂದು ಪವರ್ ಶೇರ್ ವಿಚಾರದಲ್ಲಿ ಅದನ್ನ ಡಿಸೈಡ್ ಮಾಡಿಬಿಡಿ ಅನ್ನೋ ಒತ್ತಡವನ್ನು ಏರುವ ತಂತ್ರ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂದ್ರೆ ಹೋಗಿರತಕ್ಕಂಥವ್ರನ್ನ ಸಮಾಧಾನ ಪಡಿಸುತ್ತಾ ವೇಟ್ ಮಾಡಿ ಅಂತ ಹೇಳುತ್ತೋ ಅಥವಾ ಯಾವ್ದಾದ್ರು ತೀರ್ಮಾನವನ್ನು ತೆಗೆದುಕೊಳ್ತೇವೆ ಶೀಘ್ರದಲ್ಲೇ ಅಂತ ಒಂದು ರೀತಿಯಲ್ಲಿ ಅಭಯವನ್ನ ಕೊಡುತ್ತೋ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ದಿವ್ಯಾ, ಓಕೆ ರವೀಶ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ. ರಾಜ್ಯ ರಾಜಕೀಯದಲ್ಲಿ ಗರಿಗೆದರಿದ ಚಟುವಟಿಕೆ, ಅಧಿಕಾರ ಹಂಚಿಕೆಯ ಜಟಾಪಟಿ ನಡೀತಾ ಇರುವ ನಡುವಲ್ಲೇ ಇದೀಗ DK ಶಿವಕುಮಾರ್ ಅವರ ಬಣ ದೆಹಲಿ ಪರೇಡ್ ಅನ್ನ ಆರಂಭ ಮಾಡಿದೆ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಲಿದ್ದಾರೆ ಈ ಗುಂಪು ಅಂತ ಕೂಡ ಗೊತ್ತಾಗ್ತಾ ಇದ್ದು, DK ಶಿವಕುಮಾರ್ ಅವರಿಗೆ ಕೊಟ್ಟ ಮಾತಿನಂತೆ 2.5 ವರ್ಷ ಕಳೆದಿದೆ. ಈಗ ಅವರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡಿ ಅನ್ನುವಂತಹ ಪಟ್ಟನ್ನ ಹಿಡಿಯುವಂತಹ ಸಾಧ್ಯತೆ. ಇದಕ್ಕೆ ಯಾವ ರೀತಿ ಮುಲಾಮ ಹಚ್ಚಿ ಕಳಿಸ್ತಾರೆ ಅನ್ನೋದು ನೋಡಬೇಕು. ಆದ್ರೆ ಪ್ರಯತ್ನವೇ ಆಗದಿದ್ರೆ ಫಲ ಹೇಗೆ ಅನ್ನುವಂತಹ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ಈಗ ಧ್ವನಿಗೂಡಿಸ್ತಾ ಇದ್ದಾರೆ. ಆ ಕಾರಣಕ್ಕೆ ದಿಢೀರಂತ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. DK ಶಿವಕುಮಾರ್, DK ಸುರೇಶ್ ದೆಹಲಿಯಿಂದ ಬಂದ ನಂತರದಲ್ಲಿ ಕೆಲವರನ್ನ ಭೇಟಿ ಮಾಡಿ ಒಂದಷ್ಟು ಗೌಪ್ಯ ಸಭೆಗಳನ್ನ ನಡೆಸಿದ್ರು. ಅದಾದ ನಂತರದ ದಿಢೀರ್ ಬದಲಾವಣೆಗಳು, ಬೆಳವಣಿಗೆಗಳು ಈಗ ಆಗ್ತಾ ಇರೋದನ್ನ ಗಮನಿಸಬಹುದು. ದಿಲ್ಲಿ ವಿಮಾನವನ್ನ ಏರಿದ್ದಾರೆ ಸಚಿವರು, ಶಾಸಕರ ದಂಡು. ಅದರ ನೇತೃತ್ವ ಸಚಿವ ಚೆಲುವರಾಯಸ್ವಾಮಿ ಅವರು ಹೊತ್ಕೊಂಡಿದ್ದಾರೆ.